ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇದ್ದೀವಿ ಮಂದಾರ್ತಿಯಲ್ಲಿರುವ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಇದು ಬಂದು ಉಡುಪಿಯಿಂದ ಸರಿಸುಮಾರು ಒಂದು 20ರಿಂದ 25 ಕಿಲೋಮೀಟರ್ ದೂರ ಆಗುತ್ತೆ. ಹಾಗೆ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 5:15 ಓಪನ್ ಆದರೆ ರಾತ್ರಿ 8 ಗಂಟೆಗೆ ಕ್ಲೋಸ್ ಆಗೋವಂಥದ್ದು. ಹಾಗೆ ಈ ದೇವಸ್ಥಾನ ಹೇಗೆ ಶುರುವಾಯಿತು ಅಂತ ಅಂದರೆ, ಶಂಖಚೂಡ ಅನ್ನುವ ರಾಜ ನಾಗಲೋಕವನ್ನು ಆಳ್ತಾ ಇರ್ತಾನೆ. ಅವನಿಗೆ 5 ಜನ ಮಕ್ಕಳಿರ್ತಾರೆ, ಹೆಣ್ಮಕ್ಳಿರ್ತಾರೆ. ದೇವರತಿ, ನಾಗರತಿ, ಚಾರುರತಿ, ಮಂದರತಿ ಹಾಗೆ ನೀಲರತಿ ಅಂತ. ಅವರು 5 ಜನ ಹೆಣ್ಮಕ್ಳು ಸುಬ್ರಹ್ಮಣ್ಯ ಸ್ವಾಮಿನ ಮದುವೆ ಆಗುವ ಆಸೆಯಲ್ಲಿ ಕೈಲಾಸಕ್ಕೆ ಹೊರಡ್ತಾರೆ. ಇದನ್ನು ತಿಳಿದ ಶಿವಭಕ್ತನಾದ ನಂದಿ ಈ 5 ಜನರನ್ನ ತಡೆದು ಹಾಗೆ ಅವ್ರಿಗೆ ಶಾಪವನ್ನು ಕೊಡ್ತಾರೆ, ನೀವು 5 ಜನನೂ ಹಾವಾಗ್ತೀರಾ ಅಂತ. ಹಾಗೆ ಆ ಶಾಪದಿಂದ ಈ 5 ಜನ ಹೆಣ್ಮಕ್ಳು ಹಾವಾಗಿ ಭೂಮಿ ಮೇಲೆ ಬೀಳ್ತಿರ್ತಾರೆ. ಅಷ್ಟರಲ್ಲಿ ವ್ಯಾಘ್ರಪದ ಮಹರ್ಷಿಗಳು ಸಹ್ಯಾದ್ರಿ ಘಾಟಲ್ಲಿ ಓಡಾಡಬೇಕಾದ್ರೆ ಈ 5 ಹಾವುಗಳನ್ನು ನೋಡ್ತಾರೆ. ಅವರಿಗಿರುವ ಶಕ್ತಿಯಿಂದ ಅವರಿಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಹಾಗೆ ಹೇಳ್ತಾರೆ, ನೀವು ಒಂದು ಶ್ರೀಮಂತ ವ್ಯಕ್ತಿಯಿಂದ ಈ ಎಲ್ಲ ಶಾಪಗಳಿಂದ ಮುಕ್ತಿ ಹೊಂದುತ್ತೀರಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ದೇವವರ್ಮ ಅನ್ನುವ ರಾಜ ಈ ಹಾವುಗಳನ್ನು ನೋಡಿ ಇವುಗಳನ್ನು ಕಾಪಾಡಬೇಕು ಅಂತ ಅನ್ಕೊತಾರೆ. ಹಾಗಾಗಿ ಒಂದು ಬಟ್ಟೆಯಲ್ಲಿ ಈ 5 ಹಾವುಗಳನ್ನು ಸುತ್ತಕೊಂಡು ತಗೊಂಡು ಹೋಗ್ತಾರೆ. ಅಷ್ಟರಲ್ಲಿ ಒಂದು ಹಾವು ಮಾತ್ರ ಕಾಡಲ್ಲಿ ಜಾರಿ ಬಿದ್ದೋಗುತ್ತೆ. ಅದು ಮಂದಾರ್ತಿಯಾಗಿರುತ್ತೆ. ಹಾಗಾಗಿ ಈ ಊರು ಮಂದಾರ್ತಿಯಾಗಿ ಬದಲಾಗುತ್ತೆ. ಹೀಗೆ ನಾಗಕನ್ಯಕೆಯರನ್ನು ಕಾಪಾಡಿದಂತಹ ದೇವವರ್ಮನ ಕನಸಿನಲ್ಲಿ ಒಂದ್ಸಲ ನಾಗಕನ್ಯಕೆಯರು ಬರ್ತಾರೆ. ಜಲಜಾಕ್ಷಿ ಎನ್ನುವ ಒಬ್ಬ ಹೆಣ್ಣು ಮಗಳಿಗೆ ತೊಂದರೆ ಇದೆ, ರಾಜಾದಿತ್ಯ ರಾಜನ ಮಗಳು ಅವಳು ಅಂತ ಒಂದು ಕನಸಲ್ಲಿ ಬರುತ್ತೆ. ಹಾಗಾಗಿ ದೇವವರ್ಮ ಹೋಗಿ ಅವರನ್ನು ಕಾಪಾಡ್ತಾನೆ, ಜಲಜಾಕ್ಷಿ ಎನ್ನುವನ ಕಾಪಾಡ್ತಾರೆ. ಆಗ ರಾಜಾದಿತ್ಯ ರಾಜ ಬಂದು ಅವನು ಖುಷಿಯಾಗಿ ತನ್ನ ಮಗಳನ್ನು ದೇವವರ್ಮನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹೀಗಿರುವಾಗ ಮಹಿಷ ಅನ್ನುವ ಅಸುರನ ಕೆಟ್ಟ ಕಣ್ಣು ಜಲಜಾಕ್ಷಿಯ ಮೇಲೆ ಬೀಳುತ್ತೆ. ಆಗ ಅವನು ಜಲಜಾಕ್ಷಿಯನ್ನು ಮದುವೆ ಆಗಬೇಕು ಅಂತ ಹಾತೊರಿತಾರೆ. ಅದನ್ನು ಅವಳು ಒಪ್ಪೋದಿಲ್ಲ. ಮಹಿಷ ಅನ್ನುವ ಅಸುರ ಬಲವಂತ ಮಾಡ್ತಾರೆ. ಅದರಿಂದ ನೊಂದು ಜಲಜಾಕ್ಷಿ ದೇವವರ್ಮನಿಗೆ ಎಲ್ಲ ವಿಷಯವನ್ನು ಹೇಳ್ತಾರೆ. ಇದರಿಂದ ಕಾಪಾಡ್ಕೊಳ್ಳೋಕ್ಕೆ ಸುದೇವ ಮುನಿಯವರ ಹತ್ರ ಇವರಿಬ್ಬರು ಗಂಡ ಹೆಂಡತಿ ಆಶ್ರಯನ ಪಡೀತಾರೆ. ಅದನ್ನು ಗೊತ್ತಾಗಿ ಮಹಿಷ ಅನ್ನೋವರು ಮಹೋದರ ಅನ್ನುವ ಅಸುರನ ಕಳಿಸ್ತಾರೆ. ಆಗ ದೇವಮುನಿ ದುರ್ಗಾಮಾತೆಯನ್ನು ಪೂಜಿಸಿ ಕಾಪಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟರಲ್ಲಿ ಒಂದು ದೊಡ್ಡ ಬೆಟ್ಟ ಬಂದು ಮಹೋದರನ ಮುಂದೆ ಬಂದು ಅವನಲ್ಲಿರುವ ಎಲ್ಲ ವೆಪನ್ಸ್ ಅಥವಾ ಏನೇ ಒಂದು ಅವನು ಆಯುಧಗಳನ್ನ ಇಟ್ಕೊಂಡಿರ್ತಾನೆ ಅದನ್ನೆಲ್ಲ ನುಂಗ್ಬಿಡುತ್ತೆ. ಈ ವಿಷಯ ಅಸುರ ಮಹಿಷನಿಗೆ ಗೊತ್ತಾಗಿ ಅವರೇ ಬರ್ತಾರೆ. ಆಗ ದುರ್ಗಾಮಾತೆ ವೀರಭದ್ರ, ಹೈಗುಲಿ, ಕಲ್ಕುಟಿಕ, ಬೊಬ್ಬರ್ಯ ಇವ್ರ ಜೊತೆಗೆ ಬಂದು ಎಲ್ಲ ಇವ್ರನ್ನ ಕಾಪಾಡ್ತಾರೆ. ದೇವವರ್ಮ ಹಾಗೆ ಜಲಜಾಕ್ಷಿಯನ್ನು ಕಾಪಾಡ್ತಾರೆ. ಹೀಗೆ ದೇವವರ್ಮನ ಕನಸಿನಲ್ಲಿ ಒಂದ್ಸಲ ಸುಬ್ರಹ್ಮಣ್ಯ ದೇವರು ಬಂದು ದುರ್ಗಾಮಾತೆಯ ವಿಗ್ರಹ ವರಾಹಿ ನದಿ ಹತ್ರ ಇದೆ ಅಂತ ಹೇಳ್ತಾರೆ. ಹಾಗಾಗಿ ದೇವಸ್ಥಾನವೊಂದನ್ನು ನಿರ್ಮಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.